ಸ್ಟ್ಯಾಂಡು ಹುಡುಗಿ ಸಖತ್. ಎಲ್ರಿಗೂ ಗಾಡಿಗೆ ಹೆಸರು ಇಡೋ ತರ ಈ ಗಾಡಿಗೂ ಒಂದ್ ಹೆಸರು ಐತೆ. ಈ ಗಾಡಿ ಹೆಸರೇ ಹೊಸ ಸಂಸಾರ ಅಂತ. ಇಲ್ಲಿ ಹೊಸ ಐತೆ, ಇಲ್ಲಿ ಸಂಸಾರ ಅಂತ ಐತೆ. ಗಾಡಿ ಎಷ್ಟೇ ಹಳೇದಾಗಿರ್ಬೋದು, ಇದ್ರ ಮೇಲೆ ಕೂತು ಓಡಿಸ್ತಾ ಇದ್ರೆ ನಮ್ಗೆ ಯಾವಾಗ್ಲೂ ಹೊಸ ತರನೇ ಫೀಲ್ ಆಗೋದು. ಇವಾಗ ಬರ್ತಿರೋ ಗಾಡಿಗಳು, ಇವಾಗ ಕೊಡ್ತಾ ಇರೋಂತ ಮೈಲೇಜ್ಗಳು, ಆ ಗಾಡಿಗಳನ್ನ ಇಟ್ಕೊಂಡು ಸಂಸಾರ ಅಂತೂ ಮಾಡಕ್ಕಾಗಲ್ಲ. ಸಂಸಾರ ಮಾಡ್ಬೇಕು ಅಂತಂದ್ರೆ ಈ ತರ ಗಾಡಿಗಳು ಇರ್ಬೇಕು. ಅದಕ್ಕೆ ಇದ್ ಹೆಸರು ಹೊಸ ಸಂಸಾರ ಅಂತ. ಸಂಸಾರ ಅಂತಿದ್ಯಲ್ಲ, ಮುಂದಕ್ಕೆ ನಿನ್ ಸಂಸಾರ. ಹೊಸ ಸಂಸಾರ ಅಂದ್ರೆ ಏನ್ ಹೇಳ್ರಿ, ಒಂದ್ಸಲ ಆಲ್ರೆಡಿ ಸಂಸಾರ ಮಾಡ್ತಾ ಇರ್ತೀವಿ, ಬೇಡ ಅನ್ಬಿಟ್ಟು ಇನ್ನೊಂದ್ ಸಂಸಾರ ಮಾಡಿದಾಗ ಅದು ಹೊಸ ಸಂಸಾರ ಆಯ್ತು. ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಈ ಸೀಟ್ ಮೇಲೆ ಎಷ್ಟು ಸಂಸಾರಗಳು ಕೂತು ಸಂಸಾರ ಮಾಡಿದ್ಯೋ ಗೊತ್ತಿಲ್ಲ. ಮುಂದೊಂದ್ ದಿನ ಇವನ್ ಸಂಸಾರನು ಇದ್ರ ಮೇಲೆ ಕೂರೋದು. ನೀನು ಇಲ್ಲಿ ನಿನ್ ಹೆಂಡ್ತಿ, ಮತ್ತೆ ಈ ಸೆಂಟ್ರ್ ದೊಡ್ಡ ಮಗ, ನಿನ್ ಚಿಕ್ಕ ಮಗ ಈ ಟ್ಯಾಂಕ್ ಮೇಲೆ. ಇದು CD100, ಅದು CD100, ಅದು ಸಂಸಾರ ಮಾಡ್ತಾ ಇರೋಂಥ ಗಾಡಿನೇ. ಒಳ್ಳೆ ಸಂಬಂಧ ಸಿಗ್ಬೇಕು ಅಂದ್ರೆ, ಒಳ್ಳೆ ಸಂಸಾರ ಸಿಗ್ಬೇಕು ಅಂದ್ರೆ ನಿಮ್ಮಲ್ಲಿ ಒಳ್ಳೆ ಸಂಸ್ಕಾರ ಇರ್ಬೇಕು. ಒಳ್ಳೆ ಸಂಸ್ಕಾರ ಇತ್ತು ಅಂದ್ರೆ ಸಂಬಂಧಗಳು, ಸಂಸಾರಗಳು ಚೆನ್ನಾಗಿರುತ್ತೆ. ನಮ್ಮ ಸಂಸಾರ ಆನಂದ ಸಾಗರ. ನಾನ್ ಮದ್ವೆ ಆಗಲ್ಲ ಬಿಡ್ರಿ, ಮತ್ತೆ ನಾನ್ ಸನ್ಯಾಸಿ ಆಯ್ತೀನಿ. ಸನ್ಯಾಸಿನ? ಸನ್ಯಾಸಿ ಮಾಡಬಹುದೇ? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅದಕ್ಕೆ ಸನ್ಯಾಸಿ ಆಗ್ತಾ ಇರೋದು.